ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು ಮತ್ತು ಎಲ್ಡಿಯಾ ಪ್ಯೂರ್ ಕೋಕೋನಟ್ ಆಯಿಲ್, ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಎಣ್ಣೆ ಈಗ ಪಾರಿಜಾತ ಸುವಾಸನೆಯೊಂದಿಗೆ, ಹಾಗೂ ಜ್ಯುವೆಲರಿ ಪಾರ್ಟ್ನರ್ ಸಿರಿ ವೈಭವ ಗೋಲ್ಡ್ ಪ್ಯಾಲೇಸ್. ಮೇಕಿಂಗ್ ಚಾರ್ಜಸ್ ಇಲ್ಲ, ಸ್ಟೋನ್ ಚಾರ್ಜಸ್ ಇಲ್ಲ, ವೇಸ್ಟೇಜ್ ಕೂಡ 0% 6% ಮಾತ್ರ. ಅಷ್ಟೇ ಅಲ್ಲದೆ ಇಲ್ಲಿ ನಿಮ್ಮ ಹಳೆಯ ಚಿನ್ನವನ್ನು ಈಗಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳಲಾಗುವುದು. ಖಂಡಿತವಾಗಿಯೂ ಒಮ್ಮೆ ಭೇಟಿ ಕೊಡಿ. ಸಿರಿ ವೈಭವ ಗೋಲ್ಡ್ ಪ್ಯಾಲೇಸ್, ನಿಮಿಷಾಂಬ ದೇವಸ್ಥಾನದ ಹತ್ತಿರ, ರಾಜರಾಜೇಶ್ವರಿ ನಗರ, ಬೆಂಗಳೂರು. ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಕಳೆದ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ಹುಟ್ಟುಹಬ್ಬವನ್ನು ಅವರ ಕುಟುಂಬ ವರ್ಗದವರು, ಅವರ ಸ್ನೇಹಿತರು, ಅವರ ಆತ್ಮೀಯರು, ಅವರ ಬಂಧು ಬಳಗದವರು ಮತ್ತು ಅವರ ಅಪಾರ ಸಂಖ್ಯೆಯಲ್ಲಿ ಇರುವಂತಹ ಅಭಿಮಾನಿಗಳು ಬಹಳ ಸಂಭ್ರಮದಿಂದ ಅದ್ಧೂರಿಯಾಗಿ ಆಚರಿಸಿದಂತಹ ವಿಶೇಷ ದೃಶ್ಯಗಳನ್ನು ಕಾರ್ಯಕ್ರಮವನ್ನು ನೋಡಿದ್ವಿ. ಇವತ್ತು ಕೂಡ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಹುಟ್ಟುಹಬ್ಬದ ಸಂಭ್ರಮದ ಕಾರ್ಯಕ್ರಮ ಮತ್ತೆ ಮುಂದುವರಿಯಲಿದೆ. ಇಲ್ಲಿ ಅನೇಕರು ನಾಡಿನ ಮೂಲೆ ಮೂಲೆಗಳಿಂದ, ಎಲ್ಲ ಜಿಲ್ಲೆಗಳಿಂದ ಆಗಮಿಸಿ ಗುರೂಜಿಯವರಿಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಬನ್ನಿ ಹಾಗಿದ್ರೆ ಗುರೂಜಿ ಅವರ ಹುಟ್ಟುಹಬ್ಬದ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಈಗ. ನಮ್ಮ ಆನಂದ್ ಗುರೂಜಿಗಳಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಾನು ಸುಮಾರು ಒಂದು 3-4 ವರ್ಷದಿಂದ ಹಿಂಗೆ ಬೇರೆಯವರ ಕಾಂಟ್ಯಾಕ್ಟಿಂದ ಗುರುಗಳನ್ನ ಮೀಟ್ ಮಾಡಿದೆ. ನಾನು ಅವ್ರ ಕಾಲು ಇಟ್ಕೊಂಡು 5 ನಿಮಿಷ ಆದ್ರೂ ನನ್ನ ಕಾಲಿಂದ ತೆಗಿಲಿಲ್ಲ. ಅದನ್ನು ನನ್ನ ಕಣ್ಣೀರು ಅವ್ರಿಗೆ ಬೀಳ್ತಾ ಇತ್ತದು. ಅವ್ರಿಗೆ ಗೊತ್ತಿತ್ತು ನನ್ನ ಮನಸ್ಸಲ್ಲಿ ಏನೋ ಇದೆ ಅಂತ. ನೀನು ಎದ್ದೇಳು ಅಂದ್ಬಿಟ್ಟು ತಲೆ ಮೇಲೆ ಆಶೀರ್ವಾದ ಮಾಡಿಬಿಟ್ಟು ಹೇಳಿದ್ರು, ನಿನಗೆ ದೃಷ್ಟಿದು ದೋಷ ಆಗಿದೆ, ನಿನಗೆಲ್ಲ ಸರಿ ಹೋಗುತ್ತೆ, ನೀನು ನಾಳೆ ಕೂಡ ಉಸಿರಾಡ ಕೂಡ ಆಡ್ಲಾ ಬೇಡವಾ ಅನ್ನೋ ಥರ ಇದೆಯಾ ನೀನು ಅಂತ ಹೇಳಿದ್ರು. ಯಾವ ಟೈಮಲ್ಲಿ ಅವ್ರು ನನಗೆ ತಲೆ ಮೇಲೆ ಆಶೀರ್ವಾದ ಮಾಡೋರು ಗೊತ್ತಿಲ್ಲ. ಅವತ್ತು ಅವ್ರ ಹತ್ರ ಬಂದಾಗ ನನ್ನ ಯೋಗ್ತೆಗೆ 10 ರೂಪಾಯಿ ಕೂಡ ಕೊಡೋ ಯೋಗ್ತಿ ಇರಲಿಲ್ಲ. ಇವತ್ತಿನ ದಿವಸ ಆನಂದ್ ಗುರೂಜಿ ಆಶೀರ್ವಾದದಿಂದ ದೊಡ್ಡದು ಮನೆ ಕಟ್ಟಿದೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನನ್ನ ಮಗನ ಮದುವೆ ಮಾಡಿದೆ. ಇವತ್ತಿನ ದಿವಸ ನಾನು ಉಸಿರಾಡ್ತಿದ್ದೀನಿ ಅಂತಂದರೆ ಆನಂದ್ ಗುರೂಜಿಗಳ ಆಶೀರ್ವಾದ ಬಿಟ್ಟರೆ ಬೇರೆ ಏನೂ ಇಲ್ಲ. ಅದನ್ನು ನಾನು ಈ ಅವಕಾಶನ ನಾನು ಯಾವತ್ತೂ ಕೇಳ್ತಿದ್ದೆ ಗುರೂಜಿಗಳಿಗೆ, ದಯವಿಟ್ಟು ನಾನು ಅನುಭವಿಸಿರೋದನ್ನು ನಾನು ಹೇಳ್ಕೋಬೇಕು. ಇದೇ ಥರ ನೀವು ಲಕ್ಷಾಂತರ ಜನಕ್ಕೆ ನೀವು ಇದೇ ಥರ ಆಶೀರ್ವಾದ ಮಾಡಿ ಅವ್ರಿಗೂ ದಾರಿದೀಪ ಆಗಲಿ ಅಂದ್ಬಿಟ್ಟು ಅಂತ. ನಂತರ ಲಕ್ಷ 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 ಜನ ಇವ್ರ ಮನೆಯಲ್ಲಿ ದೇವರು ದೀಪ ಹಚ್ಚಿ ಫಾರ್ಮಾಲಿಟಿಗೆ ನಮಸ್ಕಾರ ಮಾಡ್ಬೋದು. ಆನಂದ್ ಗುರೂಜಿಗಳನ್ನ ಕಣ್ಣೊತ್ಕೊಂಡು ಹೋಗೋ ಜನ ತುಂಬ ಇದ್ದಾರೆ. ಅದರಲ್ಲಿ ನಾನು ಒಬ್ಬ ಮೇಯ್ನ್. ಅದನ್ನು ಇವ್ರ ಮನೆಯವ್ರಿಗೆ ಇದೇ ಥರ 100 ವರ್ಷ ಇವರಿದ್ದು ಇದರಲ್ಲೂ ಸ್ವಾರ್ಥ ಇದೆ, 100 ಜನಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ಕೊಳ್ತಾ ಇದ್ದೀನಿ. ಆನಂದ್ ಗುರೂಜಿ ಅವರ ಆಶೀರ್ವಾದ ನನ್ನ ಮೇಲೆ ಯಾವಾಗಲೂ ಇರಲಿ. ನಾನು ಕೊನೆ ಉಸಿರಿರೋ ತನಕ ನಾನು ಆನಂದ್ ಗುರೂಜಿಗಳ ಶಿಷ್ಯ. ನಾನು ಯಾವಾಗಲೂ ನನ್ನ ಪರ್ಸ್ನಲ್ಲಾಗಿ ನನ್ನೊಂದು ಅನುಭವ ಆಗಿದೆ. ನಾನು 1 ತಿಂಗಳು 2 ತಿಂಗಳಿಗೋ ಮೀಟ್ ಮಾಡಿದ್ರೆ 2 ನಿಮಿಷ ನಾನು ಆನಂದ್ ಗುರೂಜಿಗಳನ್ನ ಕಾಲಿಟ್ಕೊಳ್ತೀನಿ. ವಿತಿನ್ ಸೆಕೆಂಡು ನನ್ನ ಹತ್ರ ಪಾಸಿಟಿವ್ ಎನರ್ಜಿ ಹೆಂಗೆ ಬರುತ್ತೆ ಅಂತಂದರೆ ನನಗೆ ಗೊತ್ತಿಲ್ಲದೆ ಲಕ್ಷಾಂತರ ರೂಪಾಯಿ ಕೆಲಸಗಳು ಬರುತ್ತೆ. ಬೇಸಿಕಲಿ ನಾನೊಬ್ಬ ಕೇಟರರ್. ಅದನ್ನು ಮುಂಚೆ ನನ್ನ ಹತ್ರ ಒಂದು ಸ್ಪೂನ್ ತೊಗೊಳಕ್ಕೆ ಕೂಡ ಹೋಗ್ತಿರ್ಲಿಲ್ಲ. ಆನಂದ್ ಗುರೂಜಿ ಮನ್ಸಲ್ಲಿ ಗೊತ್ತಿತ್ತು ಅದನ್ನು. ಎಲ್ಲ ಒಳ್ಳೇದಾಗತ್ತೆ, ಹೋಗಿ ಮರಿ, ನೀ ತಲೆ ಕೆಡಿಸ್ಕೋಬೇಡ, ನಾನು ಇದ್ದೀನಿ, ನಿನ್ಗೇನು ಬೇಕು ಹೇಳು ಸಪೋರ್ಟ್ ಅಂತ. ಇದೇ ಥರ ನಾವು ಮೈಸೂರಲ್ಲಿ ಒಂದು ದೊಡ್ಡದೊಂದು ಪ್ರೋಗ್ರಾಮ್ ಮಾಡಿದ್ವಿ. ನನ್ನ ದುರದೃಷ್ಟ ಅದೇನೋ ಆಯ್ತು. ಅದನ್ನು ಅವಾಗ ಬರೀ 10,000 ರೂಪಾಯಿ ಕೊಡೋಕ್ಕೆ ನನ್ನ ಕೈಲಿ ಆಗಲಿಲ್ಲ. ಅದನ್ನು ಆನಂದ್ ಗುರೂಜಿಗಳು ಮಾತ್ರ ಹೇಳ್ತೀನಿ, ಕೈಯಲ್ಲಿರೋ ಖಡ್ಗ ಬಿಚ್ಕೊಡೋಕೆ ರೆಡಿ ಇದ್ದರು. ಪ್ರಪಂಚದಲ್ಲಿ ಯಾರಿಗೆ ಕೊಡ್ತಾರೆ ಅದನ್ನು? ನಾನೇನು ಅವ್ರ ಮಗನ, ಮೊಮ್ಮಗನ, ಅವ್ರ ಚಿಕ್ಕಪ್ಪನ, ದೊಡ್ಡಪ್ಪನ, ನಾನು ಯಾರು, ಅವ್ರು ಯಾರು? ಅದನ್ನು ಆ ಥರದ್ದು ಸ್ವಂತ ನಾನು ಅವ್ರ ಮಗ ಅಂತೇಳಿ ನಾನು ಸೇರಿಸ್ಕೊಂಡ್ರದನ್ನು. ಬೇಡ ಗುರುಗಳೇ, ದಾರಿ ನಿಮ್ಮ ತಲೆ ಮೇಲೆ ನಾನು ಆಶೀರ್ವಾದ ಮಾಡಿದ್ದೀರಾ. ನಾನು ಇವತ್ತಲ್ಲ ನಾಳೆ ಲಕ್ಷಾಧೀಶ್ವರಾಗಿ, ಕೋಟ್ಯಾಧೀಶ್ವರಾಗಿ ನೀವೇನು ಹೇಳ್ತಿರೋ ಸಮಾಜದ ಕೆಲಸ ಮಾಡ್ತೀನಿ ಅಂತಂದೆ. ಇವತ್ತು ನಾನು ಇರೋ ತನಕ, ನನ್ನ ಕೊನೆ ಉಸಿರಿರೋ ತನಕ ನಂಗೆ ಆನಂದ್ ಗುರೂಜಿಗಳನ್ನೇ ಗುರು, ಎಲ್ಲನೂ ಅವರೇನೇ. ಅದನ್ನು ಗುರೂಜಿಗೆ ಆನಂದ್ ಗುರೂಜಿಗಳು ಇದೇ ಥರ 100 ವರ್ಷ ಸುಖವಾಗಿ ಚೆನ್ನಾಗಿರಲಿ. ಅದನ್ನು ನನ್ನಂಥವ್ರು ಲಕ್ಷಾಂತರ ಜನಕ್ಕೆ ಅವ್ರ ಅನ್ನಕ್ಕೆ ದಾರಿ ಆಗಲಿ. ಅವರು ಅದನ್ನು ಜೈ ಆನಂದ್ ಗುರೂಜಿ, ಜೈ ಆನಂದ್ ಗುರೂಜಿ, ಜೈ ಆನಂದ್ ಗುರೂಜಿ.
ಹನುಮಂತ ಗುರೂಜಿಯವರಿಗೆ ಪಾದಾರ ಬಿಂದುಗಳಿಗೆ ನಮಸ್ಕರಿಸುತ್ತಾ ಅವರ ಈ ಹುಟ್ಟುಹಬ್ಬವನ್ನು ಆಚರಿಸಿರ್ತಕ್ಕಂಥ ಎಲ್ಲ ಅವರ ಅಭಿಮಾನಿಗಳಿಗೆಲ್ಲರಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ ಅವರು ನೂರಾರು ಕಾಲ ಇದೇ ರೀತಿ ಅವರ ಕುಟುಂಬ ಹಾಗೂ ಅವರ ಮಕ್ಕಳು ಅವರೆಲ್ಲರೂ ಚೆನ್ನಾಗಿರಬೇಕು ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಕೇಳ್ಕೊತಾ ಇದ್ದೀನಿ. ಗುರೂಜಿಯವರು ನಮ್ಮೊಬ್ಬರಿಗೆ ಅಲ್ಲ, ಇಡೀ ಕರ್ನಾಟಕ ರಾಜ್ಯ, ಇಡೀ ಆಂಧ್ರ, ಮಹಾರಾಷ್ಟ್ರ, ಇಡೀ ಭಾರತ ದೇಶಕ್ಕೆ ಅವರು ಸುಖವನ್ನು ಬಯಸೋಂಥ ಗುರೂಜಿ ಆಗಿರೋದ್ರಿಂದ ಅವರನ್ನು ನಾನು ಪ್ರೀತಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಅವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಹುಟ್ಟುಹಬ್ಬಕ್ಕೆ ಶುಭ ಕೋರಲಿಕ್ಕೆ ತಾವೆಲ್ಲ ಸಹಿತ ಆಗಮಿಸಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ತಮ್ಮೆಲ್ಲರ ಪ್ರೀತಿ ವಿಶ್ವಾಸ, ತಮ್ಮೆಲ್ಲರ ಅಭಿಮಾನಿಕೆ ನಾನು ಸದಾ ಚಿರಋಣಿ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಅನಂತ ಪದ್ಮನಾಭ ವ್ರತದ ದಿವಸ ಇವತ್ತು ನನ್ನ ಹುಟ್ಟುಹಬ್ಬ. ಇವತ್ತಿನ ದಿವಸ ರಾಜ್ಯದ ಪ್ರತಿಯೊಂದು ಡಿಸ್ಟಿಕ್ಕು ತಾಲೂಕುಗಳಲ್ಲಂತೂ ನನ್ನ ಪ್ರಯಾಣ ನಿರಂತರವಾಗಿದೆ. ಹಾಗಾಗಿ ರಾಜ್ಯದ ಉದ್ದಗಲಕ್ಕೂ ನನ್ನ ಅಭಿಮಾನಿ ದೇವರುಗಳು ಸಾಕಷ್ಟು ಜನ ಇದ್ದಾರೆ. ಸಾಕಷ್ಟು ಕಡೆ ಸಂಘ ಸಂಸ್ಥೆಗಳು ಹಾಗೂ ನನ್ನ ಅಭಿಮಾನಿಗಳ ಬಳಗ ಬಹಳ ಅಚ್ಚುಕಟ್ಟಾಗಿ ಸಮಾಜಮುಖಿ ಸೇವೆಗಳನ್ನು ನಡೆಸ್ತಾ ಇದ್ದಾರೆ. ಅದೊಂದು ಸಂತೋಷ. ದೀಪ ಹಚ್ಚಿ ದೀಪದ ಬೆಳಕಲ್ಲಿ ಪ್ರತಿಯೊಬ್ಬರು ಸುಖ, ಸಂತೋಷ, ನೆಮ್ಮದಿ ಕಾಣಬೇಕಾದ್ರೆ ಧರ್ಮ. ಸೂರ್ಯಪ್ರಭೆ, ಆ ಸೂರ್ಯಪ್ರಭೆಯನ್ನು ಅವಲಂಬಿಸಿ ಸೂರ್ಯಪ್ರಭೆನೇ ಜೀವನಕ್ಕೆ ಆಧಾರವಾಗಿಟ್ಕೊಂಡಾಗ ನಾವೆಲ್ಲರೂ ಸಹಿತ ಸುಖ, ಸಂತೋಷ, ನೆಮ್ಮದಿಯನ್ನು ಕಾಣ್ತೀವಿ. ಅಂತಹ ನಿಟ್ಟಿನಲ್ಲಿ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಅನಂತ ಪದ್ಮನಾಭ ವ್ರತದ ದಿವಸ, ಅಂದರೆ ವ್ರತದ ಆಚರಣೆ ದಿವಸನೇ ನನ್ನ ಹುಟ್ಟುಹಬ್ಬ. ಆದ್ದರಿಂದ ಹುಟ್ಟುಹಬ್ಬದ ದಿನದ ಶುಭಾಶಯಗಳನ್ನು ಕೋರಲಿಕ್ಕಾಗಿ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ತಮ್ಮೆಲ್ಲರಿಗೂ ಭಗವತಿಯ ಅನುಗ್ರಹ ಆಗಲಿ, ತಾಯಿ ರಾಜರಾಜೇಶ್ವರಿಯ ಸಂಪೂರ್ಣ ಅನುಗ್ರಹ
ಜೈ ಗುರುದೇವ್. ಆನಂದ್ ಗುರೂಜಿ ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ದೇವ್ರು ಕಾಪಾಡಲಿ ಅಂತ ಕೇಳ್ಕೊತೀವಿ. ಅವ್ರಿಗೆ ತುಂಬ ಹೃದಯದಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯವನ್ನು ಕೇಳ್ತೀವಿ. ಯಾರಿಗೂ ಸಿಗದಿರೋ ಅದೃಷ್ಟ ನಮಗೆ ಸಿಕ್ಕಿದೆ ಅನ್ನೋದು ನಮಗೆ ತುಂಬ ಸಂತೋಷ ಆಗ್ತದೆ. ಆ ಸಂತೋಷಕ್ಕೆ ನಮಗೆ ಮಾತುಗಳೇ ಹೊರಡ್ತಾ ಇಲ್ಲ. ತುಂಬ ಆನಂದ ಅಂದರೆ ಯಾರಿಗೂ ಸಿಕ್ಕಿಲ್ಲ. ಎಷ್ಟೊಂದು ದಿವಸದಿಂದ ಕಾಯ್ತಾ ಇದ್ದಾರೆ ಜನಗಳು. ಮಾತಾಡದೇ ಇರೋಷ್ಟು ಆನಂದ ನಮ್ಗೆ ಆಗ್ತಾ ಇದೆ. ಎಲ್ಲ ಹೆಣ್ಮಕ್ಳಿಗೆ ಅವ್ರು ಏನು ಅನುಷ್ಠಾನ ಹೇಳ್ತಾರೋ ಅದನ್ನೆಲ್ಲ ಎಲ್ಲರೂ ಪಾಲಿಸ್ತಾರೆ. ಅವ್ರ ಅನುಷ್ಠಾನ ಎಲ್ಲ ಪ್ರತಿಷ್ಠಾಪನೆ ಮಾಡಿಕೊಂಡು ಮೊನ್ನೆ ಎಲ್ಲ ಬಾಗಣ ಕೊಟ್ಟಿದ್ದಾರೆ ಗುರುಜಿ. ಅದನ್ನೇ ಎಷ್ಟೋ ಜನಕ್ಕೆ ತಾಯಿ ಮನೆದು ಋಣ ಇಲ್ಲ, ಎಷ್ಟೋ ಅರ್ಶಿನ ಕುಂಕುಮಗಳು ಸಿಗ್ತಾ ಇಲ್ಲ. ನಾನು ಬಾಗಣ ಕೊಡ್ತೀನಿ ಅಂತ ಒಂದು ತಂದೆ ತಾಯಿ ಸ್ಥಾನ ನಿಂತ್ಕೊಂಡು ಅವ್ರ ದಂಪತಿಗಳು ಇಬ್ಬರೂ ಹಾರೈಸ್ತಾ ಇದ್ದಾರೆ. ಅವ್ರಿಗೆ ಭಗವಂತ ಆರೋಗ್ಯ ಆಯುಷ್ಯ ಆನಂದ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಜೈ ಗುರುದೇವ್. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ.
ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಇಷ್ಟೊತ್ತು ಈ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸಾಕಷ್ಟು ಜನ ಅತಿಥಿ ಅಭ್ಯಾಗತರು, ಸ್ನೇಹಿತರು, ಹಿರಿಯರು ಎಲ್ಲರೂ ಸಹಿತ ಬಂದದ್ದನ್ನು ತಾವೆಲ್ಲರೂ ನೋಡಿದ್ರಿ. ಇಲ್ಲಿರ್ತಕ್ಕಂತಹ ತಂಡ ಒಬ್ಬೊಬ್ಬರನ್ನು ನೀವು ನೋಡಬೇಕು. ಯಾಕೆಂದರೆ ಇವತ್ತು ಜೀ ಕನ್ನಡ ರಾಜ್ಯದಲ್ಲಿ ಒಂದು ಉನ್ನತವಾದಂತಹ ಪ್ರಪ್ರಥಮವಾದಂತಹ ಒಂದು ಸ್ಥಾನಕ್ಕೆ ಬರಬೇಕಾದ್ರೆ, ಜೀ ಕನ್ನಡ ಒಂದನೇ ಸ್ಥಾನಕ್ಕೆ ಬರಬೇಕಾದ್ರೆ, ನಿಮ್ಮೆಲ್ಲರ ಮನ ಗೆಲ್ಲಬೇಕಾದ್ರೆ ಇವರೆಲ್ಲರ ಹಗಲಿನ ಶ್ರಮ ಇದೆ. ಕಂಡು ಕಾಣದ ಕೈಗಳು ಸಾಕಷ್ಟು ಅಂತ ನಾನು ಸಾಕಷ್ಟು ಬಾರಿ ಹೇಳ್ತಾ ಇರ್ತೇನೆ. ಇವರೆಲ್ಲರ ಶ್ರಮ ಇವತ್ತು ಜೀ ಕನ್ನಡ ಪ್ರಬುದ್ಧಮಾನದಲ್ಲಿದ್ದು ನಿಮ್ಮೆಲ್ಲರ ಮನಸ್ಸನ್ನು ಗೆದ್ದಿರ್ತಕ್ಕಂಥದ್ದು. ಬೆಳಗ್ಗೆ ದೇವರಿಗೆ ನಮಸ್ಕಾರ ಮಾಡ್ತಾ ಕೈ ಮುಗಿತಾ ಕೂತ್ಕೊಳ್ಳೋರು ನೀವು ಸಾಯಂಕಾಲ ಕಣ್ಣೊರೆಸ್ಕೊಳ್ತೀರೋ ಅಥವಾ ಹಾಸ್ಯಾಸ್ಪದವಾಗಿ ನಗ್ತೀರೋ ಅಥವಾ ಮನಸ್ಸಲ್ಲಿರ್ತಕ್ಕಂತಹ ನೋವಿನ ಆ ಒಂದು ಬರ್ತಕ್ಕಂತಹ ಧಾರಾವಾಹಿಗಳಲ್ಲಿ ಬರ್ತಕ್ಕಂಥ ಚಿತ್ರಗಳನ್ನು ಅದಕ್ಕೆ ಸಂಬಂಧಪಟ್ಟ ಕಥೆಗಳಲ್ಲಿ ನಿಮ್ಮ ನೋವನ್ನು ಮರಿತೀರೋ. ಒಟ್ಟಾರೆ ಜೀ ಕನ್ನಡನ ಹರಿಸ್ತಾ ಇದ್ದೀರಿ. ಜೀ ಕನ್ನಡ ಇದು ನಿಮ್ಮ ಮನೆ, ನಿಮ್ಮ ತವರ ಮನೆ. ಇಂತಹ ಜೀ ಕನ್ನಡದ ವಿಶೇಷವಾಗಿರ್ತಕ್ಕಂಥ ಮಹರ್ಷಿವಾಣಿ ಕಾರ್ಯಕ್ರಮ ಸತತ 4.5 ವರ್ಷಗಳ ಕಾಲ ನಿರಂತರವಾಗಿ ನಿರ್ಘಳವಾಗಿ ಈ ಒಂದು ರಥ ನಡಿಬೇಕಾದ್ರೆ, ಈ ಧರ್ಮದ ರಥ ನಡಿಬೇಕಾದ್ರೆ ಇಲ್ಲಿರ್ತಕ್ಕಂಥ ಈ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ ಕಾರಣ. ಇವರೆಲ್ಲರಿಗೂ ನಿಮ್ಮ ಆಶೀರ್ವಾದ ಇರಲಿ. ಯಾಕೆಂದರೆ ರಾತ್ರಿ ಹಗಲು ಗೊತ್ತಿಲ್ಲ ಈ ಕೆಲಸದಲ್ಲಿ. ಶ್ರಮದಿಂದ ಪ್ರತಿಫಲ. 1000 ಹುಳಿಪೆಟ್ಟು ಬಿದ್ದರೆ ಸುಂದರವಾದ ವಿಗ್ರಹ. ಹಾಗೆ ಇವರೆಲ್ಲ ಹುಳಿಪೆಟ್ಟಾಕಿ ವಿಗ್ರಹಗಳನ್ನು ತಯಾರು ಮಾಡುವಂಥವ್ರು, ಆ ವಿಗ್ರಹವನ್ನು ನೋಡಿಸುವಂಥವ್ರು. ಒಳ್ಳೆಯದಾಗಲಿ. ದಿನಕ್ಕೆ ಸಂತೋಷವೇ ಉಡುಗೊರೆಯೋ, ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಆನಂದ ಗುರೂಜಿಯವರದ್ದು ಇವತ್ತು ಹುಟ್ಟಿದ ಹಬ್ಬ 46ನೇ ವರ್ಷದ್ದು. ಎಲ್ಲ ಹೆಣ್ಮಕ್ಳು ಕೇಳ್ಕೊಳ್ಳೋದಿಷ್ಟೇ, ದೇವರು ಅವ್ರಿಗೆ 106 ವರ್ಷ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ನಮ್ಮಂಥವ್ರಿಗೆ ಅವ್ರು ದಾರಿದೀಪವಾಗಿದ್ದಾರೆ. ಪಾದ ನಮಸ್ಕಾರ ಮಾಡೋಕ್ಕೆ ಎಷ್ಟೋ ಜನ ಇವತ್ತು ಕಾಯ್ಕೊಂಡಿದ್ದಾರೆ. ಆ ಅವಕಾಶ
ಪಿತೃದೋಷ ಪರಿಹಾರದ ಮಹಾಸಾನ್ನಿಧ್ಯ. ಸೂರ್ಯಚಂದ್ರರಿರುವವರೆಗೂ ಪ್ರತಿಯೊಬ್ಬರು ಸಹಿತ ದರ್ಶನ ಮಾಡಬೇಕಾದಂಥ ಏಕೈಕ ಪವಿತ್ರವಾದ ಪುಣ್ಯಸ್ಥಳ ಗಯಾ ಕ್ಷೇತ್ರ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ. ಬಿಹಾರದ ಗಯಾ ಕ್ಷೇತ್ರ ದರ್ಶನ. ಇದೇ ಸೋಮವಾರ ಮಹಾಲಯ ಅಮಾವಾಸ್ಯೆಯ ದಿನದಂದು ವೀಕ್ಷಿಸಿ ವಿಶೇಷ ಮಹರ್ಷಿವಾಣಿ ಬೆಳಗ್ಗೆ 8 ಗಂಟೆಗೆ. ಆಫ್ ದ ನೇಷನ್ ಟ್ರಸ್ಟಿಂದ ಹುಡುಗರೆಲ್ಲ ಬಂದಿದ್ದೀವಿ. ತುಂಬ ದೂರದಿಂದ ತುಮಕೂರು, ಚಿತ್ರದುರ್ಗದಿಂದ ಎಲ್ಲ ಬಂದಿದ್ದೀವಿ ನಾವು. ಗುರುಗಳು ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ ಸದಾಕಾಲ ಎಲ್ಲರಿಗೂ ಹೀಗೆ ಸಪೋರ್ಟ್ ಮಾಡಿಕೊಂಡು ಆಶೀರ್ವಾದ ಮಾಡಿಸ್ಕೊಂಡು ಎಲ್ಲಿ ಪರಿಹಾರ ಸಿಗ್ದಿರ ಅಂಥವ್ರು ಬಂದು ಗುರುಗಳ ಹತ್ರ ಒಳ್ಳೆತನ ಕಂಡಿದ್ದಾರೆ. ನಮಗೆ ಗುರುಗಳ ಬಗ್ಗೆ ಅಪಾರವಾದ ಭಕ್ತಿ ಮತ್ತು ಭಾವನೆ ಇದೆ. ಅದರಿಂದ ಎಲ್ಲ ಹುಡುಗರು ನಾವು ಚಿತ್ರದುರ್ಗ, ತುಮಕೂರು, ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲ ಬಂದಿದ್ದೀವಿ ನಮ್ಮ ಟ್ರಸ್ಟಿಂದ. ಇವತ್ತು ಗುರುಗಳ ಆಶೀರ್ವಾದ ಪಡೆಯೋಕ್ಕೆ ಹುಟ್ಟುದ ಹಬ್ಬದಿಂದ ಬಂದಿದ್ದೀವಿ. ಗುರುಗಳು 100 ವರ್ಷ ಹೀಗೆ ಚೆನ್ನಾಗಿ ಬಾಳಿ ಇನ್ನೂ 1000 ಜನಕ್ಕೆ ಹೀಗೆ ಸಹಾಯ ಮಾಡಿ ಒಳ್ಳೆಯದಾಗಲಿ ಅಂತ ನಾವು ಕೇಳ್ಕೊತೀವಿ. ಯೂತ್ ಪಿಲ್ಲರ್ ಆಫ್ ದಿ ನೇಷನ್ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಎಲ್ಲ ಯುವಕರು ಒಗ್ಗೂಡಿಕೊಂಡು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂಸ್ಥೆ ಅಂತ ಮಾಡಿ ಆ ಸಂಸ್ಥೆಯಿಂದ ನೊಂದಿರ್ತಕ್ಕಂಥವರಿಗೆ, ನೋವಲ್ಲಿರ್ತಕ್ಕಂಥವರಿಗೆ ಅಥವಾ ಆಯಾ ಗ್ರಾಮಗಳಲ್ಲಿ, ಆಯಾ ಡಿಸ್ಟಿಕಲ್ಲಿ, ಆಯಾ ತಾಲೂಕಲ್ಲಿ ಸಮಸ್ಯೆ ಏನಿದೆ ಆ ಸಮಸ್ಯೆಗೆ ಹಿಂದಲೇ ಅವರೇ ಹೋಗಿ ಅದಕ್ಕೆ ಸೂಕ್ತವಾದಂಥ ಪರಿಹಾರವನ್ನು ಕಾಣಿಸಿಕೊಡುವಂಥ ವಿಶೇಷವಾಗಿರ್ತಕ್ಕಂಥ ಕಾಯಕವನ್ನು ಮಾಡ್ತಿದ್ದಾರೆ. ಯುವ ಪ್ರತಿಭೆಗಳು ನಮ್ಮ ಭಾರತ ದೇಶದಲ್ಲಿ, ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಇಂತಹ ಒಂದು ಕಾಮಗಾರಿಗಳನ್ನು, ಇಂತಹ ಒಂದು ಕೈಗಾರಿಕೆ ಅಥವಾ ಇಂತಹ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯ. ಒಳ್ಳೆಯದಾಗಲಿ, ಶುಭವಾಗಲಿ. ಪ್ರತಿಯೊಬ್ಬ ಯುವಕರು, ಪ್ರತಿಯೊಬ್ಬರೂ ಸಹಿತ ನೊಂದ ಮನಸ್ಸಿಗೆ ದಾರಿದೀಪವಾಗಬೇಕು, ಒಳ್ಳೆ ಬೆಳಕಾಗಬೇಕು. ಅಂತಹ ನಿಟ್ಟಿನಲ್ಲಿ ಪ್ರತಿ ರಾಜ್ಯದಾದ್ಯಂತ ಇರತಕ್ಕಂತಹ ಯುವ ಪಡೆ ಇನ್ನಷ್ಟು ಪ್ರಬರ್ಧಮಾನಿಗೆ ಬರಲಿ, ಇನ್ನಷ್ಟು ವಿಶೇಷತೆ ಕಾಣಲಿ, ಇನ್ನಷ್ಟು ನೊಂದಿರುವಂತಹ ಬಾಳಿಗೆ ಬೆಳಕಾಗಲಿ. ಒಳ್ಳೆಯದಾಗಲಿ.
ಪಿತೃದೋಷ ಪರಿಹಾರದ ಮಹಾಸಾನ್ನಿಧ್ಯ. ಸೂರ್ಯಚಂದ್ರರಿರುವವರೆಗೂ ಪ್ರತಿಯೊಬ್ಬರು ಸಹಿತ ದರ್ಶನ ಮಾಡಬೇಕಾದಂಥ ಏಕೈಕ ಪವಿತ್ರವಾದ ಪುಣ್ಯಸ್ಥಳ ಗಯಾ ಕ್ಷೇತ್ರ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ. ಬಿಹಾರದ ಗಯಾ ಕ್ಷೇತ್ರ ದರ್ಶನ. ಇದೇ ಸೋಮವಾರ ಮಹಾಲಯ ಅಮಾವಾಸ್ಯೆಯ ದಿನದಂದು ವೀಕ್ಷಿಸಿ ವಿಶೇಷ ಮಹರ್ಷಿವಾಣಿ ಬೆಳಗ್ಗೆ 8 ಗಂಟೆಗೆ. ವೀಕ್ಷಕರೇ, ಇದೇ ಬರುವ ಸೋಮವಾರ ಅಂದರೆ ಅಕ್ಟೋಬರ್ 8ನೇ ತಾರೀಕು ಮಹಾಲಯ ಅಮಾವಾಸ್ಯೆ, ಪಕ್ಷ ಮಾಸದ ಕಡೆಯ ದಿನ. ಹಾಗಾಗಿ ಆ ದಿನ ಪಿತೃಕಾರ್ಯವನ್ನು ಬಿಹಾರದ ಗಯಾ ಕ್ಷೇತ್ರದಲ್ಲಿ ನೆರವೇರಿಸಬೇಕು ಅನ್ನುವಂಥ ಆಸೆ ಎಷ್ಟೋ ಜನರಿಗಿರುತ್ತೆ. ಆದರೆ ಆ ಆಸೆ ಈಡೇರೋದಕ್ಕೆ ಸಾಧ್ಯ ಆಗಿರೋದಿಲ್ಲ, ಕಷ್ಟ ಸಾಧ್ಯ ಆಗಿರುತ್ತೆ. ಅಲ್ಲಿವರೆಗೆ ಪ್ರಯಾಣ ಮಾಡೋದೇ ಕಷ್ಟ ಆಗಿರುತ್ತೆ. ಅದಕ್ಕಾಗಿಯೇ ಅಂಥವರಿಗೆಲ್ಲ ಒಂದು ಸದಾವಕಾಶವನ್ನು ಕಲ್ಪಿಸ್ತಾ ಇದೆ ಜಿ ಕನ್ನಡ ವಾಹಿನಿ. ಸೋಮವಾರದ ನಮ್ಮ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪಿತೃದೋಷಗಳ ಪರಿಹಾರಕ್ಕಾಗಿಯೇ ಇರುವಂತಹ ಮಹಾ ಸಾನ್ನಿಧ್ಯ ಬಿಹಾರದ ಗಯಾ ಕ್ಷೇತ್ರದ ದರ್ಶನವನ್ನು ನೀವು ಮಾಡ್ಬೋದು. ಹಾಗಾಗಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವಂತಹ ವಿಶೇಷ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ, ಇನ್ನು ಈ ದಿನದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ವಿ. ಮತ್ತೆ ಮುಂದುವರಿಸೋಣ ಮುಂದಿನ ಭಾಗದಲ್ಲಿ. ಈಗ ಶನಿವಾರದ ಕಾರ್ಯಕ್ರಮದಲ್ಲಿ ವಿರಾಮ.